ಮತ್ತೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಅಂತಹ ದಾಂಪತ್ಯದ ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇದ್ರೆ ಖಂಡಿತ ನೀವು ಕರೆ ಮಾಡಬಹುದು. ನಿಮ್ಮ ಸಮಸ್ಯೆಗೆ ಪರಿಹಾರ ತಿಳಿಸುವಂತಹ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಈಗ ನಮ್ಮ ಮೊದಲನೇ ಕಾಲರ್ ವೆಂಕಟೇಶ್ ಹಾಸನದಿಂದ ಕರೆ ಮಾಡಿದ್ದಾರೆ. ವೆಂಕಟೇಶ್, ನಿಮ್ಮ ಪ್ರಶ್ನೆ ಏನಿದೆ ಸುಷ್ಮಾ ಅವ್ರನ್ನ ಕೇಳಿ. ಸರ್ ಮೇಡಮ್ ನಮಸ್ಕಾರ, ಹೇಳಿ. ಇದು ಮೇಡಮ್ ನಮ್ದು ಲವ್ ಮ್ಯಾರೇಜ್ ಆಗಿತ್ತು ಮೇಡಮ್. ನಮ್ಮ ಊರು ಬಂದು ಮಂಡ್ಯ, ಹುಡುಗಿ ಊರು ಬಂದು ಹಾಸನ. ಓಕೆ ಮೇಡಮ್ ಅವನು ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದೆ. ಇರ್ಬೇಕಾರೆ ಹುಡುಗಿಗೆ ಏನೋ ಒಂಥರ ಹೇಳ್ಕೆ ಮತ್ತೇನೋ ಕೇಳ್ಕೊಂಡು ನಾನು ಇದಲ್ಲ ಹೊಂಟೋಗ್ತೀನಿ ಅಂತ ದೂರ ಆಗಕ್ಕೆ ಟ್ರೈ ಮಾಡಿದ್ಲು. ಅವಾಗ ಸರಿ ಅನ್ಬಿಟ್ಟು ಏನು ಮಾಡಕ್ಕಲ್ಲ, ತುಂಬಾ ಜಗಳ ಇತ್ತು. ಅವ್ರ ತಂದೆ ತಾಯಿನೆಲ್ಲ ಕರ್ಕ ಮಾತಾಡಿಸ್ತು. ಅವರೆಲ್ಲ ಬಂದು ಬುದ್ಧಿ ಹೇಳಿ ಬಿಟ್ಟೋಗಿದ್ರು. ಮತ್ತೆ ಒಂಥರ ಹಾಫ್ ಮೆಂಟ್ಲು ತರ ಇದ್ ಮಾಡ್ಕೊಂಡು ಒಂಟೆ ಹೊಟ್ಲು ಬಿಟ್ಟು ಮತ್ತೆ ಮೇಡಮ್ ನಮ್ಮ ಮನೆಯವ್ರಿಗೆಲ್ಲ ಗೊತ್ತಾಯ್ತು ನನ್ನ ಮದುವೆ ಆಗಿ ಮಗು ಆಗಿರೋದು. ಅವರು ನಮ್ಮ ಊರಿಗೆ ಎಲ್ಲ ಕರ್ಸಿ ಅವ್ರ ತಂದೆ ತಾಯಿನ ಹುಡುಗಿನೆಲ್ಲ ಕರ್ಸಿ ಊರಲ್ಲಿ ಬಿಟ್ಟೋದ್ರು ಮೇಡಮ್, ಮಂಡ್ಯದಲ್ಲಿ. ಅಲ್ಲೂ ನಾನು ಇದೆಲ್ಲ ಹಾಗೆ ಹೀಗೆ ಅಂತ ತಿಳ್ಕೊಂಡು ಮತ್ತೆ ಹೊಂಟೋಯ್ತಾಳೆ ಹಾಸನಕ್ಕೆ. ಒಂದು ಹೆಣ್ಮಗು ಇದೆ ಮೇಡಮ್. ನಿಮ್ಮ ಪ್ರಶ್ನೆ ಏನು ವೆಂಕಟೇಶ್? ಏನು ಪರಿಹಾರ ಬೇಕು ಅಂದ್ರೆ ನಿಮ್ಮ ಪ್ರಶ್ನೆ ಏನು ಅಂತ ಸಂಕ್ಷಿಪ್ತವಾಗಿ ಹೇಳಿ. ಪ್ರಶ್ನೆ ಅಂದ್ರೆ ಮೇಡಮ್, ಆ ಹುಡುಗಿ ಎಷ್ಟು ಹೇಳಿದ್ರು ನಮ್ಮ ಇದ್ರಲ್ಲೇ ಇರ್ತಾ ಇಲ್ಲ. ಅವ್ರದ್ದು ಹುಡುಗಿದು ಯಾವ ತರ ಕ್ಯಾರೆಕ್ಟರ್ ಅರ್ಥನೇ ಮಾಡ್ಕೊಳಕ್ ಆಗ್ತಾ ಇಲ್ಲ ನಾವು. ಎಷ್ಟು ವರ್ಷ ಆಯ್ತಪ್ಪ ಮದ್ವೆ ಆಗಿ? ಮದ್ವೆ ಆಗಿ ಮೇಡಮ್ 1.5 ವರ್ಷ ಆಯ್ತು ಮೇಡಮ್. ಮಕ್ಳಿದಾರಾ? ಒಂದು ಹೆಣ್ಮಗು ಇದೆ ಮೇಡಮ್. ಮಗು ಯಾರ ಜೊತೆ ಇದೆ ಇವಾಗ? ಹೌದು, ಮಿಸ್ಸಸ್ ಜೊತೆಲೆ ಇದೆ ಮೇಡಮ್. ಅವರೇ ಬಿಟ್ಟು ಹೋಗಿದ್ದಾರಾ ನಿಮ್ನ? ಹೌದು ಮೇಡಮ್. ಎಷ್ಟನೇ ಸತಿ ಇದು ಬಿಟ್ಟು ಹೋಗ್ತಾ ಇರೋದು ನಿಮ್ನ? ಇದಾಗಲೇ 4-5ನೇ ಸಲ ಮೇಡಮ್ ಬಿಟ್ಟೋಗಿರೋದು. 4-5ನೇ ಸತಿನಾ? ಇವಾಗ ಬಿಟ್ಟೋಗಿ ಎಷ್ಟು ತಿಂಗಳಾಯ್ತು? ಇವಾಗ ಹೋಗಿ ಮೇಡಮ್ 1 ವಾರ ಆಗಿದೆ ಮೇಡಮ್. 1 ವಾರ 8 ದಿವಸ ಆಗಿದೆ ಅಷ್ಟೇ ಹೋಗಿ ಈ ಸಲ. ಏನ್ ಕಾರಣ ಹೇಳ್ತಾ ಇದ್ದಾರೆ ನಿಮ್ಮನ್ನ ಬಿಟ್ಟು ಹೋಗಕ್ಕೆ? ಮೇಡಮ್ ಮುಂಚೆ ಅಂದ್ರೆ ಬೆಂಗಳೂರಲ್ಲಿ ಏನೋ ಒಂಥರ ಯಾರೆಲ್ಲ ಹೇಳ್ಕೆ ಮತ್ತೆ ಕೇಳ್ಕೊಂಡು ಹೊಂಟೋಗ್ತಾ ಇದ್ಲು. ಊರಲ್ಲಿ ಮೇಡಮ್ ನಾನು ನಮ್ ತಂದೆ ತಾಯಿ ಎಲ್ಲ ಇದ್ರಲ್ಲ, ಅವ್ರು ಇದಕ್ ಬಿಟ್ಟೆ. ಅಪ್ಪ ಅಮ್ಮಗೆ ಅಡಿಗೆ ಮಾಡಿ ಇಟ್ಕೊಂಡು ಊಟ ಮಾಡ್ಕೊಂಡು ಇವತ್ತು ಕಷ್ಟ ಇದೆ. ಅವ್ರಿಗೇನು ಯಾವ ತರ ತೊಂದರೆ ಕೊಡ್ತಿಲ್ಲ, ಕೆಲಸ ಕೊಡ್ತಿಲ್ಲ. ನೀವ್ ಅವ್ರ ಹತ್ರ ಮಾತಾಡಿ ನೋಡಿದೀರಾ ಅವ್ರ ಸಮಸ್ಯೆ ಏನು ಅಂತ? ಸಮಸ್ಯೆ ಮೇಡಮ್ ಅವರು ಎಷ್ಟೇ ಹೇಳಿದ್ರು ನಾನು ಅವಾಗ ನೋಡ್ರೆ ನಾನು ಬೆಂಗಳೂರೆಲ್ಲ ನಿಮ್ ಊರಿಗೆ ಕರ್ಕೊಂಡೋಗ್ಬಿಟ್ಟು ಇರ್ತೀನಿ ಅಂತ ಹೇಳ್ತಾ ಇದ್ಲು. ಈಗ ಊರಿಗೆ ಬಿಟ್ಟಾದ್ಮೇಲೆ ಮತ್ತೆ ನಾನು ಊರಲ್ಲಿ ಇರಲ್ಲ, ಬೆಂಗಳೂರಿಗೆ ಬಂದಿರ್ತೀನಿ ಅಂತ ಇದ್ದಾಳೆ. ರೂಮ್ ಮಾಡಿ ಅಂತ ಇದ್ದಾಳೆ. ಈಗ ನಾನು ಆತರ ಮಾಡ್ಬೇಕು ಅಂದ್ರೆ ನಮ್ಮ ಅಕ್ಕ ಮಾವದಿರೋ ತಂದೆ ತಾಯಿನೆಲ್ಲ ಬಿಟ್ಟು ಬರ್ಬೇಕು. ಅಲ್ಲ, ಅವ್ರ ಸಮಸ್ಯೆ ಇಷ್ಟೇ. ನೀವು ಜೊತೆಗೆ ಬೆಂಗಳೂರಿನಲ್ಲಿ ಇರ್ಬೇಕಾ ಅಥವಾ ಎಲ್ಲರ ಜೊತೆನಲ್ಲಿ ಇರ್ಬೇಕಾ ಅಥವಾ ಯಾರ ಜೊತೆನಲ್ಲೂ ಇರ್ಬಾರ್ದಾ? ನೀವು ಸರಿಯಾಗಿ ಆ ಸಮಸ್ಯೆನ ತಿಳ್ಕೊಳ್ಬೇಕಲ್ವಾ? ಅದೇ ಮೇನ್ ಪ್ರಾಬ್ಲಮ್ ಅನ್ಸುತ್ತೆ ವೆಂಕಟೇಶ್ ಅವರೇ. ಅದೇ ಒಂದು ದೊಡ್ಡ ಸಮಸ್ಯೆ. ಅಂದ್ರೆ ನಿಮ್ ಹೆಂಡತಿ ಬೇಕು ಅಂತ ಏನ್ ಕೇಳ್ತಾ ಇದಾರೆ ಅದನ್ನ ಸ್ವಲ್ಪ ಸ್ಪಷ್ಟವಾಗಿ ತಿಳ್ಕೊಂಡ್ರೆ ಐ ಥಿಂಕ್ ನಿಮ್ಗೆ ಉತ್ತರ ಸಿಗುತ್ತೆ. ಸೊ ಇವಾಗ ಪುಷ್ಪ ನಮ್ಗೆ ಕಾಲ್ ಮಾಡಿದ್ದಾರೆ. ಪುಷ್ಪ, ನಿಮ್ ಪ್ರಶ್ನೆ ಏನೋ ಸುಷ್ಮಾ ಅವ್ರನ್ನ ಕೇಳಿ. ಹಲೋ ಪುಷ್ಪ ಹೇಳಿ. ನಮಸ್ಕಾರಮ್ಮ. ನಮಸ್ಕಾರ, ಹೇಳಿ. ಏನಿಲ್ಲ, ನಾನು ಲವ್ ಮ್ಯಾರೇಜ್ ಮಾಡ್ಕೊಂಡೆ. ಮದ್ವೆ ಆಗಿ ಆಯ್ತು 23 ವರ್ಷ. ಓಕೆ. 2 ಮಕ್ಳಿದ್ದಾರೆ. ಓಕೆ. ನಮ್ಮ ಹಸ್ಬೆಂಡ್ ಬಂದು ಗೌಡಾಸು. ಓಕೆ. ಅವರು ತುಂಬಾ ಒಂಥರ ಫ್ಯಾಮಿಲಿ ಒಂಥರ ತುಂಬಾ ಒರಟು ಫ್ಯಾಮಿಲಿ. ಓಕೆ. ಮನೆಗೆ ಬಹಳ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಮೇಡಮ್. ನೀವು ಒಟ್ಟು ಕುಟುಂಬದಲ್ಲಿ ಇದ್ದೀರಾ ಏನು? ಇಲ್ಲ, ನಾವು ಸಪರೇಟ್ ಇದ್ದೀವಿ. ಯಾರು ಮನೆಗೆ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ? ಇವಾಗ ನನಗೆ, ನಮ್ಮ ಮಕ್ಳಿಗೆ, ನಮ್ಮ ಮನೆಗೆ ಪ್ರಾಬ್ಲಮ್ ಮಾಡ್ತಾ ಇದಾರೆ. ಅವರು ದುಡಿಯಲ್ಲ ಮನೇಲಿ, ಮಕ್ಕಳ ಬಗ್ಗೆ ಕೇರ್ ತಗೊಳ್ಳಲ್ಲ, ತುಂಬಾ ಒಂಥರ ರೆಸ್ಪಾನ್ಸೇ ಇಲ್ಲ. ತುಂಬಾ ಕೆಟ್ಟ ಹೊರಡಲ್ಲೇ ಮಾತಾಡ್ತಾರೆ. ಅವಡಿ ಇಡೀ ಫ್ಯಾಮಿಲಿ ಅಷ್ಟು ರೌಡಿ ಸಮಾಜ ಜಾಸ್ತಿ. ಅಲ್ಲ, 23 ವರ್ಷದಿಂದ ನೀವು ಅವ್ರ ಜೊತೆ ಸಂಸಾರ ಮಾಡ್ತಿದ್ದೀರಲ್ಲ? ಸಂಸಾರ ಮಾಡಿದಂದ್ರೆ ನಾನು ಹೊಸ್ಲಿಂದ ಆಚೆ ಹೋಗ್ಬಾರದು ಅಂತ ಒಂದೇ ಒಂದು ಕಾರಣಕ್ಕೆ ನಾನು ಆ ತರ ಸಂಸಾರ ಮಾಡಿದೀನಿ. ಸಹಿಸಿ ಸಾಕಾಯ್ತು. ನೋಡ್ದೆ ನಾನು ತುಂಬಾ ಜನ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ದೆ ನಾನು. ಇವಾಗ ಏನ್ ಮಾಡ್ಬೇಕು ಅಂತಿದ್ದೀರಾ? ನಿಮಗೆ ಇವಾಗ ಏನ್ ಅನಿಸ್ತಿದೆ? ಅವ್ರನ್ನ ಕರ್ಸಿ ಸ್ವಲ್ಪ ಮಾತಾಡಿದ್ರೆ ಒಳ್ಳೇದಿತ್ತು. ಇಲ್ಲ ಅಂದ್ರೆ ಅವ್ರು ಯಾವ್ದಕ್ಕೆ ಇದು ಮಾಡಿಲ್ಲ ಅಂದ್ರೆ ಡೈವರ್ಸ್ ಕೊಡೋಣ ಅಂತ. ಮಕ್ಕಳಿಗೂ ಇಷ್ಟ ಇಲ್ಲ, ಮಕ್ಕಳಿಗೂ ಅಪ್ಪನ ಕಂಡ್ರೆ ಇಷ್ಟ ಇಲ್ಲ. ಮಕ್ಕಳಿಗೂ ಒಂಥರ ತುಂಬಾ ರಫ್ ಆಗಿ ಮಾತಾಡ್ತಾರೆ. ನಿಮ್ಮ ಇಬ್ರು ಫ್ಯಾಮಿಲೀಸ್ ನಡುವೆ ಯಾರಾದ್ರೂ ಮೀಡಿಯೇಟರ್ ತರ ನಿಲ್ಸಿ, ಇಬ್ರು ಫ್ಯಾಮಿಲೀಸ್ನು ಪರಿಚಯ ಇರೋರು ಯಾರನ್ನಾದ್ರೂ ಒಬ್ರನ್ನ ನಿಲ್ಸಿ ನಿಮ್ಮ ಸಮಸ್ಯೆಗಳನ್ನು ಹೇಳಿ ಆಮೇಲೆ ಅದಕ್ಕೇನ್ ಪರಿಹಾರ ಮಾಡ್ಬೇಕು? ಎಲ್ಲ ಆಯ್ತು ಮೇಡಮ್, ಎಲ್ಲ ಮಾತಾಡಿದೀವಿ. ಅವ್ರು ಯಾವುದಕ್ಕೂ ಬಗ್ಗಲ್ಲ. ನನಗೆ ಅವ್ರು ಗೊತ್ತು, ಇವ್ರಿಗೂ ಯಾರು ಗೊತ್ತಿಲ್ಲ. ಸುಮ್ನೆ ಆತರ ಕೊಚ್ಕೊಳ್ಳೋದು ಜಾಸ್ತಿ. ಅವರು ಈಗೋ ಜಾಸ್ತಿ, ತುಂಬಾ ಕೊಚ್ಕೊಳ್ತಾರೆ. ಸರಿ, ಇವಾಗ ನಿಮ್ಗೆ ಡಿವೋರ್ಸ್ ಬೇಕಾ ಅವರಿಂದ? ಹೌದು, ನನಗೆ 100% ಡೈವರ್ಸ್ ಬೇಕು. ನನ್ನ ಮಕ್ಕಳು ಅದೇ ಹೇಳ್ತಾರೆ, ಮಮ್ಮಿ ಡ್ಯಾಡಿ ಜೊತೆ ಇರಕ್ಕಾಗಲ್ಲ, ಡ್ಯಾಡಿ ಕೆಟ್ಟ ಸರಿ, ನೀವು ಹೋಗಿ ಯಾವ್ದಾದ್ರು ವಕೀಲರನ್ನ ಸಮೀಪಿಸಿ. ಓಕೆ. ಸೊ ಇವಾಗ ನಮಗೆ ಲಕ್ಷ್ಮಿ ಕರೆ ಮಾಡಿದ್ದಾರೆ. ಲಕ್ಷ್ಮಿ, ನಿಮ್ಮ ಪ್ರಶ್ನೆ ಏನು ಸುಷ್ಮಾ ಅವ್ರನ್ನ ಕೇಳಿ.
ಮೇಡಮ್ ನಮಸ್ಕಾರ ಮೇಡಮ್. ನಮಸ್ಕಾರ. ಮೇಡಮ್ ನಂದು ಈ ರಿಜಿಸ್ಟರ್ ಅಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿದೆ ಮೇಡಮ್ ನಮ್ದು. ಎಲ್ಲಿ ರಿಜಿಸ್ಟರ್ ಆಗಿದೆ? ಹಲೋ. ಮತ್ತೆ ನಾವೊಂದು ಇಂಟರ್ ಕಾಸ್ಟ್ ಮ್ಯಾರೇಜ್ ಮೇಡಮ್. ನಾವು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದ. ಓಕೆ. ಈಗ ನಮ್ದು ಮದುವೆ ಆಗಿ 15 ವರ್ಷ ಆಯ್ತು ಮೇಡಮ್. ಓಕೆ. ಅವ್ರ ಅಕ್ಕ ತಂಗಿರು ಅಣ್ಣ ತಂದಿರೆಲ್ಲ ನಮ್ಮ ಯಜಮಾನ್ರನ್ನ ಕರ್ಕೊಂಡು ಹೋಗ್ಬಿಟ್ರು ಮೇಡಮ್ 1 ವರ್ಷದ ಹಿಂದೆ. ಓಕೆ. ಕರ್ಕೊಂಡು ಹೋಗ್ಬಿಟ್ಟು ಮದುವೆ ಮಾಡೋ ಪ್ರಯತ್ನ ಎಲ್ಲ ಮಾಡ್ತಾ ಇದ್ರು. ಓಕೆ. ಅದನ್ನ ನೋಡಿ ತಡೆದು ನಾನು ಮತ್ತೆ ಒಂದು ನೋಟಿಸ್ ಕಳಿಸ್ತೆ ಮೇಡಮ್. ಲಕ್ಷ್ಮಿ, ನಿಮ್ಮ ಧ್ವನಿ ತುಂಬಾ ತೊಂದರೆ ಕೊಡ್ತಾ ಇದೆ. ಅಂದ್ರೆ ಸ್ವಲ್ಪ ಕ್ಲಿಯರ್ ಆಗಿ ಮಾತಾಡಕ್ ಪ್ರಯತ್ನ ಮಾಡಿ. ಓಕೆ, ಕಾಲ್ ಕಟ್ ಆಗಿದೆ ಅಂತ ಅನ್ಸುತ್ತೆ. ಲಕ್ಷ್ಮಿ, ನೀವು ಹೇಳೋ ಪ್ರಕಾರ ನಿಮ್ಮ ಗಂಡನನ್ನ 1 ವರ್ಷದ ಹಿಂದೆನೇ ಕರ್ಕೊಂಡು ಹೋಗಿ 2ನೇ ಮದುವೆ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮುಂದಕ್ಕೆ ಮುಂದುವರಿಲಿಲ್ಲ. ಮತ್ತೆ ಸಂಪರ್ಕಿಸೋ ಪ್ರಯತ್ನ ಮಾಡಿ. ವೀಕ್ಷಕರೇ, ಇಂತಹದ್ದೇ ಹಲವಾರು ಸಮಸ್ಯೆಗಳು ಜನರನ್ನ ಕಾಡ್ತಾ ಇರುತ್ತೆ. ಆದರೆ ಸೂಕ್ತವಾದಂತಹ ಸಲಹೆ ಅವರಿಗೆ ಅವಶ್ಯಕತೆ ಇರುತ್ತೆ. ಅಂತಹ ಸಲಹೆ ಬೇಕಾದರೆ ಕರೆ ಮಾಡಿ, ಅದಕ್ಕೆ ಸಲಹೆ ಪಡ್ಕೊಳ್ಳಿ. ಅದಕ್ಕೂ ಮುಂಚೆ ಸುಹಾಸಿನಿಯಲ್ಲಿ ಒಂದು ಬ್ರೇಕ್.